ಸಿದ್ಧಗಂಗಾ ಮಠದ ಬಗ್ಗೆ ನನಗಷ್ಟೇ ಎಲ್ಲ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದಂಥ ಒಂದು ಮಠ ಅದು. 16,000 ವಿದ್ಯಾರ್ಥಿಗಳಿಗೆ ಅವ್ರಿಗೆ ಶಿಕ್ಷಣ, ಅವ್ರಿಗೆ ಆಶ್ರಯ ಮತ್ತು ಅನ್ನವನ್ನು ಕೊಡುವಂಥದ್ದು. ನಿಜವಾಗಿ ಬಸವಣ್ಣವರ ತತ್ವದಡಿ ಕಾಯಕ ಮತ್ತು ದಾಸೋಹ ಏನಿದೆ, ಆ ದಾಸೋಹವನ್ನು ಮಾಡ್ತಕ್ಕಂಥ ಮಠ ಅಂಥ ಶಿಕ್ಷಣ ಮಠ. ನೀರು ಅವರು ಪಡ್ಕೊಂಡಿರ್ಲಿಕ್ಕೂ ಅಷ್ಟೇ ಅದೇ, ಪಡ್ಕೊಂಡಿದ್ರೂ ಕೂಡ ನಾನು ಈಗಾಗಲೇ ಚೀಫ್ ಇಂಜಿನಿಯರ್ ಅವ್ರಿಗೆ ಹೇಳಿದ್ದೀನಿ, ಅವ್ರು ಲೆಟ್ರನ್ನು ಕೂಡ ಕೊಟ್ಟಿದ್ದಾರೆ ಮಠದವರು. ಚೀಫ್ ಇಂಜಿನಿಯರ್ ಅವರು ಸ್ವಾಮೀಜಿಯವ್ರ ಜೊತೆ ಮಾತನಾಡಿದ್ದಾರೆ. ನಾನೀಗ ನಮ್ಮ CEO KDB ಅವ್ರಿಗೂ ಹೇಳಿದ್ದೀನಿ, ಸಿಗೂ ಹೇಳಿದ್ದೀನಿ. ಅದನ್ನು ನನ್ನ ಹತ್ರ ಕಳಿಸಿ ಅದನ್ನು ನಾವು ವೇವ್ ಆಫ್ ಮಾಡಿಬಿಡ್ತೀವಿ, ಪ್ರಶ್ನೆನೇ ಇಲ್ಲ. ಅವ್ರು ಬಳಸ್ಕೊಂಡಿದ್ರು ತಪ್ಪಲ್ಲ, ಯಾಕಂದ್ರೆ ಅವ್ರೇನು ಮನೆಗೆ ಬಳಸ್ಕೋತಾಯಿಲ್ಲ, ಸ್ವಂತಕ್ಕೆ ಬಳಸ್ಕೋತಾ ಇಲ್ಲ, ಮಠದ ವಿದ್ಯಾರ್ಥಿಗಳು ಬಳಸ್ತಾ ಇದ್ದಾರೆ. ಹೀಗಾಗಿ ಅದು ಪ್ರಶ್ನೆ ಇಲ್ಲ. ನಾನು ಸ್ವಾಮೀಜಿಯವ್ರ ಜೊತೆ ನಾನು ಕೂಡ ಮಾತನಾಡ್ತೇನೆ. ಇವತ್ತು ನಾನು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೀನಿ, ನಾನು ಕಳಿಸಿ ನನ್ನ ಹತ್ರ ಅದನ್ನು ವೇವ್ ಆಫ್ ಮಾಡ್ತೀನಿ. ಅವ್ರು ನೀರು ಬಳಸಿಲ್ಲ ಅಂದರೆ ಆಯಿತು, ಬಳಸಿದ್ರೂ ಕೂಡ ಆಯ್ತು, ನಾನು ಬಳಸಿದ್ರೂ ಕೂಡ ತಪ್ಪಲ್ಲ, ಯಾಕಂದ್ರೆ ಅವ್ರೇನು ಸ್ವಂತಕ್ಕೆ ಬಳಸ್ತಾರಾ? ಅಲ್ಲಿ ಅದು ನೋಡಿ, ಅದು ಏನಾಗಿದೆ ಗೊತ್ತಾ, ಅದು ಕೆಳಗಿನ ಲೆವೆಲ್ ಅಂತ ಇಂಜಿನಿಯರ್ ಲೆವೆಲ್ದಲ್ಲಿ ಆಗಿರ್ತದೆ. ಅವರು ತಮ್ಮ ಕರ್ತವ್ಯ ನಿರ್ವಹಿಸಿದಾಗ ಕಲೆಕ್ಷನ್ ಮಾಡೋತ್ತಿಗೆ ಎಲ್ಲರೂ ಕೂಡ ಅವ್ರು ಮಾಡಿರ್ತಾರೆ. ಆದರೆ ಒಂದು ಅಲ್ಲಿ ನೀರನ್ನೇ ಬಳಸ್ಕೊಳ್ಳಾರ್ದೆ ಉತ್ತರಸೇನ ಮಾಡಿದರೆ ಅದು ಭಾಳ ತಪ್ಪದನ್ನು, ಅದನ್ನು ವೆರಿಫಿಕೇಷನ್ ಮಾಡ್ಕೋಬೇಕಾಗಿತ್ತು ಅವರು. ತಾವೇನು ಹೇಳ್ತಾ ಇದ್ದೀರಿ ಅದನ್ನೂ ಕೂಡ ನಾನು ಕ್ರಾಸ್ ಚೆಕ್ ಮಾಡ್ತೀವಿ. ನನ್ನ ಗಮನಕ್ಕೆ ಬಂದಿಲ್ಲ ಇದು. ಬಂದಿದ್ದರೆ ಅದು ಅದು ತಪ್ಪು. ಆವಾಗ ಅವ್ರ ಮೇಲೆ ನೋಟಿಸ್ ಕೊಡ್ತೀನಿ, ಅವ್ರಿಗೆ ಯಾರಿದು ಮಾಡಿದಾರೆ ನೋಟಿಸ್ ಕೊಡ್ತೀನಿ. ಬಳಸ್ಕೊಳ್ಳಾರ್ದೆ ಏನು ಬಳಸ್ಕೊಂಡಿದ್ರು ತಪ್ಪಿಲ್ಲ ಅಂತ ಹೇಳ್ತೀನಲ್ಲ, ಇನ್ನು ಮುಂದೇನೂ ಕೂಡ ಅವ್ರು ಬಳಸ್ಕೊಂಡ್ರು ತಪ್ಪಿಲ್ಲ. ಯಾಕಂದ್ರೆ ನಮ್ಮ ವೈಯಕ್ತಿಕವಾಗಿ ಅವ್ರೇನು ಮಠಕ್ಕೆ ಯೂಸ್ ಮಾಡ್ತಾ ಇದ್ದಾರಾ? ಮಠ ಯಾರಿಗೆ? ಮಕ್ಕಳ ಸಲುವಾಗಿ ಅದು. ಪ್ರತಿ ವರ್ಷ 10,000 ಮಕ್ಕಳಿಗೆ ಅವರು ಆಶ್ರಯ ಕೊಟ್ಟು, ಅನ್ನ ಕೊಟ್ಟು, ಶಿಕ್ಷಣ ಕೊಡ್ತಾ ಇದ್ದಾರೆ. ಇಂಥ ಒಂದು ನಮ್ಮ ಪ್ರಪಂಚದಲ್ಲಿ ಶ್ರೇಷ್ಠವಾದಂಥ ಒಂದು ಮಠ ಸಿದ್ಧಗಂಗಾ ಮಠ. ಸೊ ಹೀಗಾಗಿ ಅದನ್ನು ನಾವು ವೇವ್ ಆಫ್ ಮಾಡಲಿಕ್ಕೆ ಈಗಾಗಲೇ ಹೇಳಿದ್ದೀನಿ. ಅದು ವೇವ್ ಆಫ್ ಮಾಡ್ತೀವಿ ಅಷ್ಟೇ ಅಲ್ಲ, ಮತ್ತು ಅವ್ರು ಬಳಸ್ಕೊಳ್ಳಾರ್ದೆ ಇವತ್ತು ಮುಂದೆ ಬಳಸ್ಕೋಬೇಕಂದ್ರೂ ಕೂಡ ಅವ್ರನ್ನ ಪರವಾನಗಿ ಕೊಡ್ತೀನಿ. ಸರ್ ಲಾಸ್ಟ್ ಕ್ವಶನ್ ಸರ್. SS ಮಲ್ಲಿಕಾರ್ಜುನ್ ವಿರುದ್ಧ ನಿಮ್ಮ ಶಾಸಕ ಶಿವಗಂಗಾ ಬಸವರಾಜ್ ಅವರು ಪತ್ರ ಬರೆದ್ಬಿಟ್ಟು ಉಸ್ತುವಾರಿ ಸಚಿವರು ಸರಿಯಾಗಿ ಸ್ಪಂದಿಸ್ತಿಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಿದ್ದಾರೆ, ಅವರು ಉಸ್ತುವಾರಿ ಸಚಿವರಿಂದ ತೆಗಿರಿ ಅಂತ ನಾನು ನೋಡಿಲ್ಲ ಅದು ಪತ್ರ. ಎಷ್ಟು ಮಟ್ಟಿಗೆ ನಾನು ನೋಡ್ಲಾರ್ದೇನು ಮಾತನಾಡೋದು ಸರಿಯಲ್ಲ. ಯಾರ ಪತ್ರ ಏನು ಬರೋದು ಆ ಪತ್ರನೂ ನಾನು ನೋಡಿಲ್ಲ, ಆ ಪತ್ರ ನನ್ನ ಗಮನಕ್ಕೂ ಬಂದಿಲ್ಲ. ಸಿದ್ಧಗಂಗಾ ಮಠದ ಬಗ್ಗೆ ನನಗಷ್ಟೇ ಎಲ್ಲ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದಂಥ ಒಂದು ಮಠ ಅದು. 16,000 ವಿದ್ಯಾರ್ಥಿಗಳಿಗೆ ಅವ್ರಿಗೆ ಶಿಕ್ಷಣ, ಅವ್ರಿಗೆ ಆಶ್ರಯ ಮತ್ತು ಅನ್ನವನ್ನು ಕೊಡುವಂಥದ್ದು. ನಿಜವಾಗಿ ಬಸವಣ್ಣವರ ತತ್ವದಡಿ ಕಾಯಕ ಮತ್ತು ದಾಸೋಹ ಏನಿದೆ, ಆ ದಾಸೋಹವನ್ನು ಮಾಡ್ತಕ್ಕಂಥ ಮಠ ಅಂಥ ಶಿಕ್ಷಣ ಮಠ. ನೀರು ಅವರು ಪಡ್ಕೊಂಡಿರ್ಲಿಕ್ಕೂ ಅಷ್ಟೇ ಅದೇ, ಪಡ್ಕೊಂಡಿದ್ರೂ ಕೂಡ ನಾನು ಈಗಾಗಲೇ ಚೀಫ್ ಇಂಜಿನಿಯರ್ ಅವ್ರಿಗೆ ಹೇಳಿದ್ದೀನಿ, ಅವ್ರು ಲೆಟ್ರನ್ನು ಕೂಡ ಕೊಟ್ಟಿದ್ದಾರೆ ಮಠದವರು. ಚೀಫ್ ಇಂಜಿನಿಯರ್ ಅವರು ಸ್ವಾಮೀಜಿಯವ್ರ ಜೊತೆ ಮಾತನಾಡಿದ್ದಾರೆ. ನಾನೀಗ ನಮ್ಮ CEO KDB ಅವ್ರಿಗೂ ಹೇಳಿದ್ದೀನಿ, ಸಿಗೂ ಹೇಳಿದ್ದೀನಿ. ಅದನ್ನು ನನ್ನ ಹತ್ರ ಕಳಿಸಿ ಅದನ್ನು ನಾವು ವೇವ್ ಆಫ್ ಮಾಡಿಬಿಡ್ತೀವಿ, ಪ್ರಶ್ನೆನೇ ಇಲ್ಲ. ಅವ್ರು ಬಳಸ್ಕೊಂಡಿದ್ರು ತಪ್ಪಲ್ಲ, ಯಾಕಂದ್ರೆ ಅವ್ರೇನು ಮನೆಗೆ ಬಳಸ್ಕೋತಾಯಿಲ್ಲ, ಸ್ವಂತಕ್ಕೆ ಬಳಸ್ಕೋತಾ ಇಲ್ಲ, ಮಠದ ವಿದ್ಯಾರ್ಥಿಗಳು ಬಳಸ್ತಾ ಇದ್ದಾರೆ. ಹೀಗಾಗಿ ಅದು ಪ್ರಶ್ನೆ ಇಲ್ಲ. ನಾನು ಸ್ವಾಮೀಜಿಯವ್ರ ಜೊತೆ ನಾನು ಕೂಡ ಮಾತನಾಡ್ತೇನೆ. ಇವತ್ತು ನಾನು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೀನಿ, ನಾನು ಕಳಿಸಿ ನನ್ನ ಹತ್ರ ಅದನ್ನು ವೇವ್ ಆಫ್ ಮಾಡ್ತೀನಿ. ಅವ್ರು ನೀರು ಬಳಸಿಲ್ಲ ಅಂದರೆ ಆಯಿತು, ಬಳಸಿದ್ರೂ ಕೂಡ ಆಯ್ತು, ನಾನು ಬಳಸಿದ್ರೂ ಕೂಡ ತಪ್ಪಲ್ಲ, ಯಾಕಂದ್ರೆ ಅವ್ರೇನು ಸ್ವಂತಕ್ಕೆ ಬಳಸ್ತಾರಾ? ಅಲ್ಲಿ ಅದು ನೋಡಿ, ಅದು ಏನಾಗಿದೆ ಗೊತ್ತಾ, ಅದು ಕೆಳಗಿನ ಲೆವೆಲ್ ಅಂತ ಇಂಜಿನಿಯರ್ ಲೆವೆಲ್ದಲ್ಲಿ ಆಗಿರ್ತದೆ. ಅವರು ತಮ್ಮ ಕರ್ತವ್ಯ ನಿರ್ವಹಿಸಿದಾಗ ಕಲೆಕ್ಷನ್ ಮಾಡೋತ್ತಿಗೆ ಎಲ್ಲರೂ ಕೂಡ ಅವ್ರು ಮಾಡಿರ್ತಾರೆ. ಆದರೆ ಒಂದು ಅಲ್ಲಿ ನೀರನ್ನೇ ಬಳಸ್ಕೊಳ್ಳಾರ್ದೆ ಉತ್ತರಸೇನ ಮಾಡಿದರೆ ಅದು ಭಾಳ ತಪ್ಪದನ್ನು, ಅದನ್ನು ವೆರಿಫಿಕೇಷನ್ ಮಾಡ್ಕೋಬೇಕಾಗಿತ್ತು ಅವರು. ತಾವೇನು ಹೇಳ್ತಾ ಇದ್ದೀರಿ ಅದನ್ನೂ ಕೂಡ ನಾನು ಕ್ರಾಸ್ ಚೆಕ್ ಮಾಡ್ತೀವಿ. ನನ್ನ ಗಮನಕ್ಕೆ ಬಂದಿಲ್ಲ ಇದು. ಬಂದಿದ್ದರೆ ಅದು ತಪ್ಪು. ಆವಾಗ ಅವ್ರ ಮೇಲೆ ನೋಟಿಸ್ ಕೊಡ್ತೀನಿ, ಅವ್ರಿಗೆ ಯಾರಿದು ಮಾಡಿದಾರೆ ನೋಟಿಸ್ ಕೊಡ್ತೀನಿ. ಬಳಸ್ಕೊಳ್ಳಾರ್ದೆ ಏನು ಬಳಸ್ಕೊಂಡಿದ್ರು ತಪ್ಪಿಲ್ಲ ಅಂತ ಹೇಳ್ತೀನಲ್ಲ, ಇನ್ನು ಮುಂದೇನೂ ಕೂಡ ಅವ್ರು ಬಳಸ್ಕೊಂಡ್ರು ತಪ್ಪಿಲ್ಲ. ಯಾಕಂದ್ರೆ ನಮ್ಮ ವೈಯಕ್ತಿಕವಾಗಿ ಅವ್ರೇನು ಮಠಕ್ಕೆ ಯೂಸ್ ಮಾಡ್ತಾ ಇದ್ದಾರಾ? ಮಠ ಯಾರಿಗೆ? ಮಕ್ಕಳ ಸಲುವಾಗಿ ಅದು. ಪ್ರತಿ ವರ್ಷ 10,000 ಮಕ್ಕಳಿಗೆ ಅವರು ಆಶ್ರಯ ಕೊಟ್ಟು, ಅನ್ನ ಕೊಟ್ಟು, ಶಿಕ್ಷಣ ಕೊಡ್ತಾ ಇದ್ದಾರೆ. ಇಂಥ ಒಂದು ನಮ್ಮ ಪ್ರಪಂಚದಲ್ಲಿ ಶ್ರೇಷ್ಠವಾದಂಥ ಒಂದು ಮಠ ಸಿದ್ಧಗಂಗಾ ಮಠ. ಸೊ ಹೀಗಾಗಿ ಅದನ್ನು ನಾವು ವೇವ್ ಆಫ್ ಮಾಡಲಿಕ್ಕೆ ಈಗಾಗಲೇ ಹೇಳಿದ್ದೀನಿ. ಅದು ವೇವ್ ಆಫ್ ಮಾಡ್ತೀವಿ ಅಷ್ಟೇ ಅಲ್ಲ, ಮತ್ತು ಅವ್ರು ಬಳಸ್ಕೊಳ್ಳಾರ್ದೆ ಇವತ್ತು ಮುಂದೆ ಬಳಸ್ಕೋಬೇಕಂದ್ರೂ ಕೂಡ ಅವ್ರನ್ನ ಪರವಾನಗಿ ಕೊಡ್ತೀನಿ. ಸರ್ ಲಾಸ್ಟ್ ಕ್ವಶನ್ ಸರ್. SS ಮಲ್ಲಿಕಾರ್ಜುನ್ ವಿರುದ್ಧ ನಿಮ್ಮ ಶಾಸಕ ಶಿವಗಂಗಾ ಬಸವರಾಜ್ ಅವರು ಪತ್ರ ಬರೆದ್ಬಿಟ್ಟು ಉಸ್ತುವಾರಿ ಸಚಿವರು ಸರಿಯಾಗಿ ಸ್ಪಂದಿಸ್ತಿಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಿದ್ದಾರೆ, ಅವರು ಉಸ್ತುವಾರಿ ಸಚಿವರಿಂದ ತೆಗಿರಿ ಅಂತ ನಾನು ನೋಡಿಲ್ಲ ಅದು ಪತ್ರ. ಎಷ್ಟು ಮಟ್ಟಿಗೆ ನಾನು ನೋಡ್ಲಾರ್ದೇನು ಮಾತನಾಡೋದು ಸರಿಯಲ್ಲ.
ಯಾರ ಪತ್ರ ಏನು ಬರೆದ ಪತ್ರನೂ ನಾನು ನೋಡಿಲ್ಲ, ಆ ಪತ್ರ ನನ್ನ ಗಮನಕ್ಕೂ ಬಂದಿಲ್ಲ. ಸಿದ್ಧಗಂಗಾ ಮಠದ ಬಗ್ಗೆ ನನಗಷ್ಟೇ ಇಲ್ಲ, ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದಂಥ ಒಂದು ಮಠ ಅದು. 16,000 ವಿದ್ಯಾರ್ಥಿಗಳಿಗೆ ಅವ್ರಿಗೆ ಶಿಕ್ಷಣ, ಅವ್ರಿಗೆ ಆಶ್ರಯ ಮತ್ತು ಅನ್ನವನ್ನು ಕೊಡುವಂಥದ್ದು. ನಿಜವಾಗಿ ಬಸವಣ್ಣವರ ತತ್ವದಡಿ ಕಾಯಕ ಮತ್ತು ದಾಸೋಹ ಏನಿದೆ, ಆ ದಾಸೋಹವನ್ನು ಮಾಡ್ತಾರಂಥ ಮಠ, ಅಂಥ ಶಿಕ್ಷಣ ಮಠ. ನೀರು ಅವರು ಪಡ್ಕೊಂಡಿರ್ಲಿಕ್ಕೂ ಅಷ್ಟೇ ಅದೇ, ಪಡ್ಕೊಂಡಿದ್ರು ಕೂಡ ನಾನು ಈಗಾಗಲೇ ಚೀಫ್ ಇಂಜಿನಿಯರ್ ಅವ್ರಿಗೆ ಹೇಳಿದ್ದೀನಿ, ಅವ್ರು ಲೆಟ್ರನ್ನು ಕೂಡ ಕೊಟ್ಟಿದ್ದಾರೆ ಮಠದವರು. ಚೀಫ್ ಇಂಜಿನಿಯರ್ ಅವರು ಸ್ವಾಮೀಜಿಯವ್ರ ಜೊತೆ ಮಾತನಾಡಿದ್ದಾರೆ. ನಾನೀಗ ನಮ್ಮ CEO KDB ಅವ್ರಿಗೂ ಹೇಳಿದ್ದೀನಿ, ಸಿಗೂ ಹೇಳಿದ್ದೀನಿ. ಅದನ್ನು ನನ್ನ ಹತ್ರ ಕಳಿಸಿ ಅದನ್ನು ನಾವು ವೇವ್ ಆಫ್ ಮಾಡಿಬಿಡ್ತೀವಿ, ಪ್ರಶ್ನೆನೇ ಇಲ್ಲ. ಅವ್ರು ಬಳಸ್ಕೊಂಡಿದ್ರು ತಪ್ಪಲ್ಲ, ಯಾಕಂದ್ರೆ ಅವ್ರೇನು ಮನೆಗೆ ಬಳಸ್ಕೋತಾಯಿಲ್ಲ, ಸ್ವಂತಕ್ಕೆ ಬಳಸ್ಕೋತಾ ಇಲ್ಲ, ಮಠದ ವಿದ್ಯಾರ್ಥಿಗಳಿಗೆ ಬಳಸ್ತಾ ಇದ್ದಾರೆ. ಹೀಗಾಗಿ ಅದು ಪ್ರಶ್ನೆ ಇಲ್ಲ. ನಾನು ಸ್ವಾಮೀಜಿಯವ್ರ ಜೊತೆ ನಾನು ಕೂಡ ಮಾತನಾಡ್ತೇನೆ. ಇವತ್ತು ನಾನು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೀನಿ, ನಾನು ಕಳಿಸಿ ನನ್ನ ಹತ್ರ ಅದನ್ನು ವೇವ್ ಆಫ್ ಮಾಡ್ತೀನಿ. ನೀರೇ ಬಳಸಿಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಅವ್ರು ನೀರು ಬಳಸಿಲ್ಲ ಅಂದರೆ ಆಯಿತು, ಬಳಸಿದ್ರೂ ಕೂಡ ಆಯ್ತು, ನಾನು ಬಳಸಿದ್ರೂ ಕೂಡ ತಪ್ಪಲ್ಲ, ಯಾಕಂದ್ರೆ ಅವ್ರೇನು ಸ್ವಂತಕ್ಕೆ ಬಳಸ್ತಾರಾ? ನೋಟಿಸ್ ಕೊಡ ಅಲ್ಲಿ ಅದು ನೋಡಿ, ಅದು ಏನಾಗಿದೆ ಗೊತ್ತಾ, ಅದು ಕೆಳಗಿನ ಲೆವೆಲ್ ಅಂತ ಇಂಜಿನಿಯರ್ ಲೆವೆಲ್ದಲ್ಲಿ ಆಗಿರ್ತದೆ. ಅವರು ತಮ್ಮ ಕರ್ತವ್ಯ ನಿರ್ವಹಿಸಿದಾಗ ಕಲೆಕ್ಷನ್ ಮಾಡೋತ್ತಿಗೆ ಎಲ್ಲರೂ ಕೂಡ ಅವ್ರು ಮಾಡಿರ್ತಾರೆ. ಆದರೆ ಒಂದು ಅಲ್ಲಿ ನೀರನ್ನೇ ಬಳಸ್ಕೊಳ್ಳಾರ್ದೆ ಉತ್ತರಸೇನ ಮಾಡಿದ್ರೆ ಅದು ಭಾಳ ಅದನ್ನು ವೆರಿಫಿಕೇಷನ್ ಮಾಡ್ಕೋಬೇಕಾಗಿತ್ತು ಅವರು. ತಾವೇನು ಹೇಳ್ತಾ ಇದ್ದೀರಿ ಅದನ್ನೂ ಕೂಡ ನಾನು ಕ್ರಾಸ್ ಚೆಕ್ ಮಾಡ್ತೀವಿ. ನನ್ನ ಗಮನಕ್ಕೆ ಬಂದಿಲ್ಲ ಇದು. ಬಂದಿದ್ದರೆ ಅದು ಉತ್ತರಸ ಅದು ತಪ್ಪು. ಆವಾಗ ಅವ್ರ ಮೇಲೆ ನೋಟಿಸ್ ಕೊಡ್ತೀನಿ, ಅವ್ರಿಗೆ ಯಾರಿದು ಮಾಡಿದಾರೆ ನೋಟಿಸ್ ಕೊಡ್ತೀನಿ. ಬಳಸ್ಕೊಳ್ಳಾರ್ದೆ ಏನು ಬಳಸ್ಕೊಂಡಿದ್ರು ತಪ್ಪಿಲ್ಲ ಅಂತ ಹೇಳ್ತೇನಲ್ಲ, ಇನ್ನು ಮುಂದೇನು ಕೂಡ ಅವ್ರು ಬಳಸ್ಕೊಂಡ್ರು ತಪ್ಪಿಲ್ಲ. ಯಾಕಂದ್ರೆ ನಮ್ಮ ವೈಯಕ್ತಿಕವಾಗಿ ಅವ್ರೇನು ಮಠಕ್ಕೆ ಯೂಸ್ ಮಾಡ್ತಾ ಇದ್ದಾರಾ? ಮಠ ಯಾರಿಗೆ? ಮಕ್ಕಳ ಸಲುವಾಗಿ ಅದು. ಪ್ರತಿ ವರ್ಷ 10,000 ಮಕ್ಕಳಿಗೆ ಅವರು ಆಶ್ರಯ ಕೊಟ್ಟು, ಅನ್ನ ಕೊಟ್ಟು, ಶಿಕ್ಷಣ ಕೊಡ್ತಾ ಇದ್ದಾರೆ. ಇಂಥ ಒಂದು ನಮ್ಮ ಪ್ರಪಂಚದಲ್ಲಿ ಶ್ರೇಷ್ಠವಾದಂಥ ಒಂದು ಮಠ ಸಿದ್ಧಗಂಗಾ ಮಠ. ಸೊ ಹೀಗಾಗಿ ಅದನ್ನು ನಾವು ವೇವ್ ಆಫ್ ಮಾಡಲಿಕ್ಕೆ ಈಗಾಗಲೇ ಹೇಳಿದ್ದೀನಿ. ಅದು ವೇವ್ ಆಫ್ ಮಾಡ್ತೀವಿ ಅಷ್ಟೇ ಅಲ್ಲ, ಮತ್ತು ಅವ್ರು ಬಳಸ್ಕೊಳ್ಳಾರ್ದೆ ಇವತ್ತು ಮುಂದೆ ಬಳಸ್ಕೋಬೇಕಾದ್ರೂ ಕೂಡ ಅವ್ರನ್ನ ಪರವಾನಗಿ ಕೊಡ್ತೀನಿ. ಸರ್ ಲಾಸ್ಟ್ ಕ್ವಶನ್ ಸರ್. SS ಮಲ್ಲಿಕಾರ್ಜುನ ವಿರುದ್ಧ ನಿಮ್ಮ ಶಾಸಕ ಶಿವಗಂಗಾ ಬಸವರಾಜ್ ಅವರು ಪತ್ರ ಬರೆದ್ಬಿಟ್ಟು ಉಸ್ತುವಾರಿ ಸಚಿವರು ಸರಿಯಾಗಿ ಸ್ಪಂದಿಸ್ತಿಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಿದ್ದಾರೆ, ಅವರು ಉಸ್ತುವಾರಿ ಸಚಿವರಿಂದ ತೆಗಿರಿ ಅಂತ ನಾನು ನೋಡಿಲ್ಲ ಅದು ಪತ್ರ. ಎಷ್ಟು ಮಟ್ಟಿಗೆ ನಾನು ನೋಡ್ಲಾರ್ದೆ ಮಾತನಾಡೋದು ಸರಿಯಲ್ಲ. ಯಾರ ಪತ್ರ ಏನು ಬರೆದ ಪತ್ರನೂ ನಾನು ನೋಡಿಲ್ಲ, ಆ ಪತ್ರ ನನ್ನ ಗಮನಕ್ಕೂ ಬಂದಿಲ್ಲ. ಸಿದ್ಧಗಂಗಾ ಮಠದ ಬಗ್ಗೆ ನನಗಷ್ಟೇ ಇಲ್ಲ, ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದಂಥ ಒಂದು ಮಠ ಅದು. 16,000 ವಿದ್ಯಾರ್ಥಿಗಳಿಗೆ ಅವ್ರಿಗೆ ಶಿಕ್ಷಣ, ಅವ್ರಿಗೆ ಆಶ್ರಯ ಮತ್ತು ಅನ್ನವನ್ನು ಕೊಡುವಂಥದ್ದು. ನಿಜವಾಗಿ ಬಸವಣ್ಣವರ ತತ್ವದಡಿ ಕಾಯಕ ಮತ್ತು ದಾಸೋಹ ಏನಿದೆ, ಆ ದಾಸೋಹವನ್ನು ಮಾಡ್ತಾರಂಥ ಮಠ, ಅಂಥ ಶಿಕ್ಷಣ ಮಠ. ನೀರು ಅವರು ಪಡ್ಕೊಂಡಿರ್ಲಿಕ್ಕೂ ಅಷ್ಟೇ ಅದೇ, ಪಡ್ಕೊಂಡಿದ್ರು ಕೂಡ ನಾನು ಈಗಾಗಲೇ ಚೀಫ್ ಇಂಜಿನಿಯರ್ ಅವ್ರಿಗೆ ಹೇಳಿದ್ದೀನಿ, ಅವ್ರು ಲೆಟ್ರನ್ನು ಕೂಡ ಕೊಟ್ಟಿದ್ದಾರೆ ಮಠದವರು. ಚೀಫ್ ಇಂಜಿನಿಯರ್ ಅವರು ಸ್ವಾಮೀಜಿಯವ್ರ ಜೊತೆ ಮಾತನಾಡಿದ್ದಾರೆ. ನಾನೀಗ ನಮ್ಮ CEO KDB ಅವ್ರಿಗೂ ಹೇಳಿದ್ದೀನಿ, ಸಿಗೂ ಹೇಳಿದ್ದೀನಿ. ಅದನ್ನು ನನ್ನ ಹತ್ರ ಕಳಿಸಿ ಅದನ್ನು ನಾವು ವೇವ್ ಆಫ್ ಮಾಡಿಬಿಡ್ತೀವಿ, ಪ್ರಶ್ನೆನೇ ಇಲ್ಲ. ಅವ್ರು ಬಳಸ್ಕೊಂಡಿದ್ರು ತಪ್ಪಲ್ಲ, ಯಾಕಂದ್ರೆ ಅವ್ರೇನು ಮನೆಗೆ ಬಳಸ್ಕೋತಾಯಿಲ್ಲ, ಸ್ವಂತಕ್ಕೆ ಬಳಸ್ಕೋತಾ ಇಲ್ಲ, ಮಠದ ವಿದ್ಯಾರ್ಥಿಗಳಿಗೆ ಬಳಸ್ತಾ ಇದ್ದಾರೆ. ಹೀಗಾಗಿ ಅದು ಪ್ರಶ್ನೆ ಇಲ್ಲ. ನಾನು ಸ್ವಾಮೀಜಿಯವ್ರ ಜೊತೆ ನಾನು ಕೂಡ ಮಾತನಾಡ್ತೇನೆ. ಇವತ್ತು ನಾನು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೀನಿ, ನಾನು ಕಳಿಸಿ ನನ್ನ ಹತ್ರ ಅದನ್ನು ವೇವ್ ಆಫ್ ಮಾಡ್ತೀನಿ. ನೀರೇ ಬಳಸಿಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಅವ್ರು ನೀರು ಬಳಸಿಲ್ಲ ಅಂದರೆ ಆಯಿತು, ಬಳಸಿದ್ರೂ ಕೂಡ ಆಯ್ತು, ನಾನು ಬಳಸಿದ್ರೂ ಕೂಡ ತಪ್ಪಲ್ಲ, ಯಾಕಂದ್ರೆ ಅವ್ರೇನು ಸ್ವಂತಕ್ಕೆ ಬಳಸ್ತಾರಾ? ನೋಟಿಸ್ ಕೊಡ ಅದು ನೋಡಿ, ಅದು ಏನಾಗಿದೆ ಗೊತ್ತಾ, ಅದು ಕೆಳಗಿನ ಲೆವೆಲ್ ಅಂತ ಇಂಜಿನಿಯರ್ ಲೆವೆಲ್ದಲ್ಲಿ ಆಗಿರ್ತದೆ. ಅವರು ತಮ್ಮ ಕರ್ತವ್ಯ ನಿರ್ವಹಿಸಿದಾಗ ಕಲೆಕ್ಷನ್ ಮಾಡೋತ್ತಿಗೆ ಎಲ್ಲರೂ ಕೂಡ ಅವ್ರು ಮಾಡಿರ್ತಾರೆ. ಆದರೆ ಒಂದು ಅಲ್ಲಿ ನೀರನ್ನೇ ಬಳಸ್ಕೊಳ್ಳಾರ್ದೆ ಉತ್ತರಸೇನ ಮಾಡಿದ್ರೆ ಅದು ಭಾಳ ಅದನ್ನು ವೆರಿಫಿಕೇಷನ್ ಮಾಡ್ಕೋಬೇಕಾಗಿತ್ತು ಅವರು. ತಾವೇನು ಹೇಳ್ತಾ ಇದ್ದೀರಿ ಅದನ್ನೂ ಕೂಡ ನಾನು ಕ್ರಾಸ್ ಚೆಕ್ ಮಾಡ್ತೀವಿ. ನನ್ನ ಗಮನಕ್ಕೆ ಬಂದಿಲ್ಲ ಇದು. ಬಂದಿದ್ದರೆ ಅದು ಉತ್ತರಸ ಅದು ತಪ್ಪು. ಆವಾಗ ಅವ್ರ ಮೇಲೆ ನೋಟಿಸ್ ಕೊಡ್ತೀನಿ, ಅವ್ರಿಗೆ ಯಾರಿದು ಮಾಡಿದಾರೆ ನೋಟಿಸ್ ಕೊಡ್ತೀನಿ. ಬಳಸ್ಕೊಳ್ಳಾರ್ದೆ ಏನು ಬಳಸ್ಕೊಂಡಿದ್ರು ತಪ್ಪಿಲ್ಲ ಅಂತ ಹೇಳ್ತೇನಲ್ಲ, ಇನ್ನು ಮುಂದೇನು ಕೂಡ ಅವ್ರು ಬಳಸ್ಕೊಂಡ್ರು ತಪ್ಪಿಲ್ಲ. ಯಾಕಂದ್ರೆ ನಮ್ಮ ವೈಯಕ್ತಿಕವಾಗಿ ಅವ್ರೇನು ಮಠಕ್ಕೆ ಯೂಸ್ ಮಾಡ್ತಾ ಇದ್ದಾರಾ? ಮಠ ಯಾರಿಗೆ? ಮಕ್ಕಳ ಸಲುವಾಗಿ ಅದು. ಪ್ರತಿ ವರ್ಷ 10,000 ಮಕ್ಕಳಿಗೆ ಅವರು ಆಶ್ರಯ ಕೊಟ್ಟು, ಅನ್ನ ಕೊಟ್ಟು, ಶಿಕ್ಷಣ ಕೊಡ್ತಾ ಇದ್ದಾರೆ. ಇಂಥ ಒಂದು ನಮ್ಮ ಪ್ರಪಂಚದಲ್ಲಿ ಶ್ರೇಷ್ಠವಾದಂಥ ಒಂದು ಮಠ ಸಿದ್ಧಗಂಗಾ ಮಠ. ಸೊ ಹೀಗಾಗಿ ಅದನ್ನು ನಾವು ವೇವ್ ಆಫ್ ಮಾಡಲಿಕ್ಕೆ ಈಗಾಗಲೇ ಹೇಳಿದ್ದೀನಿ. ಅದು ವೇವ್ ಆಫ್ ಮಾಡ್ತೀವಿ ಅಷ್ಟೇ ಅಲ್ಲ, ಮತ್ತು ಅವ್ರು ಬಳಸ್ಕೊಳ್ಳಾರ್ದೆ ಮುಂದೆ ಬಳಸ್ಕೋಬೇಕಾದ್ರೂ ಕೂಡ ಅವ್ರನ್ನ ಪರವಾನಗಿ ಕೊಡ್ತೀನಿ. ಸರ್ ಲಾಸ್ಟ್ ಕ್ವಶನ್ ಸರ್. SS ಮಲ್ಲಿಕಾರ್ಜುನ ವಿರುದ್ಧ ನಿಮ್ಮ ಶಾಸಕ ಶಿವಗಂಗಾ ಬಸವರಾಜ್ ಅವರು ಪತ್ರ ಬರೆದ್ಬಿಟ್ಟು ಉಸ್ತುವಾರಿ ಸಚಿವರು ಸರಿಯಾಗಿ ಸ್ಪಂದಿಸ್ತಿಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಿದ್ದಾರೆ, ಅವರು ಉಸ್ತುವಾರಿ ಸಚಿವರಿಂದ ತೆಗಿರಿ ಅಂತ ನಾನು ನೋಡಿಲ್ಲ ಅದು ಪತ್ರ. ಎಷ್ಟು ಮಟ್ಟಿಗೆ ನಾನು ನೋಡ್ಲಾರ್ದೆ ಮಾತನಾಡೋದು ಸರಿಯಲ್ಲ.
ಯಾರ ಪತ್ರ ಏನು ಬರೆದ ಪತ್ರನೂ ನಾನು ನೋಡಿಲ್ಲ, ಆ ಪತ್ರ ನನ್ನ ಗಮನಕ್ಕೂ ಬಂದಿಲ್ಲ.